ವೆಲ್ಕಮ್ ಟು ಬಸವ ಐಟೆ ಮಾನ್ವಿ. ನಿನ್ನೆ ಕ್ಲಾಸಲ್ಲಿ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಇಂಟ್ರಡಕ್ಷನ್ ನೋಡಿದ್ವಿ. ಮತ್ತು ಅದು ಇನ್ಸ್ಟಾಲ್ ಆದಮೇಲೆ ಅದು ಸ್ಕ್ರೀನ್ ಹೇಗೆ ಕಾಣುತ್ತೆ ಅನ್ನೋದು ನೋಡಿದ್ರಿ. ಮತ್ತು ಡಿಫ್ರೆನ್ಸ್ ಏನೇನಂತ ವಿಂಡೋಸ್ 10ಗೆ ಮತ್ತು ವಿಂಡೋಸ್ 7ಗೆ ಇವತ್ತು ನೋಡೋಣ. ಫಸ್ಟು ವಿಂಡೋಸ್ 10 ಕೀಬೋರ್ಡ್ ಶಾರ್ಟ್ಕಟ್ಸ್ ಬಗ್ಗೆ ನೋಡೋಣ. First, most of new Windows shortcuts use the Windows key combined with other keys to perform several actions. Windows key ಜೊತೆಗೆ ಬೇರೆ ಬೇರೆ ಕೀ ಸೇರಿಸಿದಾಗ ಒಂದು ಶಾರ್ಟ್ಕಟ್ ಕೀಬೋರ್ಡ್ ಶಾರ್ಟ್ಕಟ್ ಆಗುತ್ತೆ ಅಂತ ಹೇಳ್ತಾರೆ. ದ ಫಾಲೋವಿಂಗ್ ಕೀಸ್ ಆರ್ ಮೋಸ್ಟ್ ಕಾಮನ್ ಯೂಸ್ಫುಲ್ ಶಾರ್ಟ್ಕಟ್ ಇನ್ ವಿಂಡೋಸ್ 10. ವಿಂಡೋಸ್ 10ನಲ್ಲಿ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡೋ ಕೀಸ್ ಅಥವಾ ಶಾರ್ಟ್ಕಟ್ ಕೀಸ್ ಯಾವ್ಯಾವ ಅಂದರೆ ಫಸ್ಟ್ ವಿಂಡೋಸ್ ಕೀ. ನಿಮ್ಮ ಕೀಬೋರ್ಡಲ್ಲಿ ಈ ಥರ ವಿಂಡೋಸ್ ಕೀ ಅಂತ ಇರುತ್ತೆ. ವಿಂಡೋಸ್ ಕೀನ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ವಿಂಡೋಸ್ ಕೀನ ಅದು ಶಾರ್ಟ್ಕಟ್ ಅದು ಪ್ರೆಸ್ ಮಾಡಿದಾಗ ಅದರ ಆ್ಯಕ್ಷನ್ ಏನಾಗುತ್ತೆ ಅಂದರೆ ಓಪನ್ ದ ಸ್ಟಾರ್ಟ್ ಮೆನು ಓಪನ್ ಆಗುತ್ತೆ. ನೆಕ್ಸ್ಟ್ ಒನ್ ವಿಂಡೋಸ್ ಕೀ ಪ್ಲಸ್ ಎಸ್ ಒತ್ತಿದಾಗ ವಿಂಡೋಸ್ ಸರ್ಚ್ ಅನ್ನೋ ಆ್ಯಕ್ಷನ್ ಆಗುತ್ತೆ. ವಿಂಡೋಸ್ ಕೀ ಪ್ಲಸ್ ಸಿ ಒತ್ತಿದಾಗ ಕೊಟ್ಟೆನ ಓಪನ್ ಆಗುತ್ತೆ. ವಿಂಡೋಸ್ ಕೀ ಪ್ಲಸ್ ಟ್ಯಾಬ್ ಕ್ಲಿಕ್ ಮಾಡಿದಾಗ ಟಾಸ್ಕ್ ವ್ಯೂ ಓಪನ್ ಆಗುತ್ತೆ. ವಿಂಡೋಸ್ ಕೀ ಪ್ಲಸ್ ಡಿ ಓಪನ್ ಮಾಡಿದಾಗ ಹಿಡನ್ ಅಥವಾ ಶೋ ಡೆಸ್ಕ್ಟಾಪ್ ಹಿಡನ್ ಮತ್ತು ಶೋ ಫೈಲ್ಸ್ ಓಪನ್ ಆಗುತ್ತೆ. ವಿಂಡೋಸ್ ಕೀ ಪ್ಲಸ್ ಎಲ್ ಒತ್ತಿದಾಗ ನಿಮ್ಮ ಅಕೌಂಟ್ ಲಾಕ್ ಆಗುತ್ತೆ. ವಿಂಡೋಸ್ ಕೀ ಪ್ಲಸ್ ಎ ಒತ್ತಿದಾಗ ಆ್ಯಕ್ಷನ್ ಸೆಂಟರ್ ಸ್ಲೈಡ್ ಬಾರ್ ಅನ್ನೋದು ರೈಟ್ ಸ್ಲೈಡಿಂದ ಓಪನ್ ಆಗುತ್ತೆ. ರೈಟ್ ಕಟ್ ಇರುತ್ತಲ್ಲ ಅದು ಓಪನ್ ಆಗುತ್ತೆ. ವಿಂಡೋಸ್ ಕೀ ಪ್ಲಸ್ ಐ ಒತ್ತಿದಾಗ ಸೆಟ್ಟಿಂಗ್ ನಿಮ್ಮದು ವಿಂಡೋಸ್ ಸೆಟ್ಟಿಂಗ್ ಓಪನ್ ಆಗುತ್ತೆ. ವಿಂಡೋಸ್ ಕೀ ಪ್ಲಸ್ ಇ ಒತ್ತಿದಾಗ ಕ್ಲಿಕ್ ಮಾಡಿದಾಗ ಫೈಲ್ ಎಕ್ಸ್ಪ್ಲೋರರ್ ಓಪನ್ ಆಗುತ್ತೆ. ಡೈರೆಕ್ಟ್ ವಿಂಡೋಸ್ ಕೀ ಪ್ಲಸ್ ಇ ಕ್ಲಿಕ್ ಮಾಡಿದಾಗ ಏನು ಆ್ಯಕ್ಷನ್ ಆಗುತ್ತೆ ಅಂದರೆ ಓಪನ್ ಫೈಲ್ ಎಕ್ಸ್ಪ್ಲೋರರ್ ವಿಂಡೋ ಓಪನ್ ಆಗುತ್ತೆ. ವಿಂಡೋಸ್ ಕೀ ಪ್ಲಸ್ ಪ್ರಿಂಟ್ ಸ್ಕ್ರೀನ್ ಅಥವಾ PRTSC ಅನ್ನೋ ಕೀನ ಪ್ರೆಸ್ ಮಾಡಿದಾಗ ಟೇಕ್ಸ್ ಎ ಸ್ಕ್ರೀನ್ಶಾಟ್ ಆಫ್ ಯುವರ್ ಹೋಲ್ ಡಿಸ್ಪ್ಲೇ ಆ್ಯಂಡ್ ಸ್ಟೋರ್ಸ್ ಇನ್ ಪಿಕ್ಚರ್ ಅಥವಾ ಸ್ಕ್ರೀನ್ಶಾಟಲ್ಲಿ ಪಿಕ್ಚರ್ ಅನ್ನೋ ಫೋಲ್ಡ್ರಲ್ಲಿ ಸ್ಕ್ರೀನ್ಶಾಟ್ ಅನ್ನೋ ಫೋಲ್ಡ್ರಲ್ಲಿ ಈ ಫೈಲ್ ಸೇವ್ ಆಗುತ್ತೆ ಅಂತ ಹೇಳ್ತಾರೆ. ಈ ವಿಂಡೋಸ್ ಕೀ ಪ್ಲಸ್ ಪ್ರಿಂಟ್ ಸ್ಕ್ರೀನ್ ಅಥವಾ PRTSC ಅನ್ನೋ ಕೀ ಪ್ರೆಸ್ ಮಾಡಿದಾಗ ಹೋಲ್ ಇದಿಷ್ಟು ಸ್ಕ್ರೀನ್ಶಾಟ್ ತಗೊಳುತ್ತೆ ಈ ಕೀ ಪ್ರೆಸ್ ಮಾಡೋ ಮುಖಾಂತರ. ವಿಂಡೋಸ್ ಸ್ನ್ಯಾಪಿಂಗ್ ಅಂದ್ರೇನು, 2 ಇಲ್ಲ 3 ವಿಂಡೋಸ್ನ ಕಂಬೈನ್ ಮಾಡಿ ಒಂದೇ ಸಿಸ್ಟಮ್ ಸ್ಕ್ರೀನಲ್ಲಿ ನೋಡೋದು. ಅದರ್ ಯೂಸ್ಫುಲ್ ಶಾರ್ಟ್ಕಟ್ ಇಂಟ್ರೊಡ್ಯೂಸ್ಡ್ ಇನ್ ವಿಂಡೋಸ್ 10 ಆರ್ ದ ಒನ್ಸ್ ಯೂಸ್ಡ್ ಫಾರ್ ವಿಂಡೋಸ್ ಸ್ನ್ಯಾಪಿಂಗ್ ವಿಂಡೋಸ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ವಿಂಡೋಸ್ 7. ವಿಂಡೋಸ್ 7ನಲ್ಲೇ ಈ ಸ್ನ್ಯಾಪಿಂಗ್ ಅಥವಾ ವಿಂಡೋಸ್ ಸ್ನ್ಯಾಪಿಂಗ್ ಅನ್ನೋದು ಇಂಟ್ರೊಡ್ಯೂಸ್ ಆಗುತ್ತೆ. that allows you to automatically arrange your windows, making it easier to work with a multiple application at the same time ಅಲ್ಲಿ alt tab ಯೂಸ್ ಮಾಡಿಕೊಂಡು ಮಾಡೋಕಿನ ಸ್ನ್ಯಾಪ್ ಮಾಡಿಕೊಂಡು ಒಂದೇ ಸ್ಕ್ರೀನಲ್ಲಿ ವಿಂಡೋ ಸ್ನ್ಯಾಪ್ ಮಾಡಿಕೊಂಡಾಗ ಮಲ್ಟಿಪಲ್ ವಿಂಡೋನ ಎಟ್ ಎ ಟೈಮ್ನ ಸ್ನ್ಯಾಪ್ ಮಾಡಿಕೊಂಡಾಗ ನಿಮ್ಮ ಅಪ್ಲಿಕೇಶನ್ ಎಟ್ ಎ ಟೈಮ್ ಸ್ನ್ಯಾಪ್ ಮಾಡಿದಾಗ ನಿಮ್ಮ ವರ್ಕ್ ಫಾಸ್ಟಾಗಿ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ವಿಂಡೋಸ್ 10 ಸ್ಕ್ರೀನ್ಶಾಟ್. ಇವೆಲ್ಲ ಏನು ವಿಂಡೋಸ್ 10 ಸ್ಕ್ರೀನ್ಶಾಟ್, ಇವೆಲ್ಲ ಅಪ್ಗ್ರೇಡೆಡ್ ವಿಂಡೋಸ್ 10 ಸ್ಕ್ರೀನ್ಶಾಟ್. ಕಲರ್ಫುಲ್ ಆಗಿರ್ತಾವಲ್ಲ ಅವೆಲ್ಲ ವಿಂಡೋಸ್ 10 ಸ್ಕ್ರೀನ್ಶಾಟ್ನ ತೆಗೆದು ಹಾಕಿದ್ದೀನಿ. ಇದು ಸ್ಕ್ರೀನ್ಶಾಟು ಲಾಕ್ ಸ್ಕ್ರೀನು. ಇದು ಫಸ್ಟ್ ಓಪನ್ ಆದಾಗ ಮೇನ್ ಪೇಜ್ ಓಪನ್ ಆದಾಗ ಇದು ಏನಾದರೂ ಸರ್ಚ್ ಮಾಡಬೇಕಾದ್ರೆ ಈ ಥರ ಫೈಲ್ ಫೋಲ್ಡರ್ಸ್ ರಿಲೇಟೆಡ್ ಮತ್ತು ಕೊಟೆನಾದಾಗ ಏನಾದರೂ ಸರ್ಚ್ ಮಾಡಬೇಕಾದ್ರೆ ಹಾಯ್ ಐ ಆಮ್ ಕೊಟೆನಾ ಅನ್ನೋ ಥರ ಮತ್ತು ವಿಂಡೋಸ್ 10 ರಿಲೇಟೆಡ್ ಸೆಟ್ಟಿಂಗ್ ಎಲ್ಲ ಒಂದು ಸ್ನ್ಯಾಪಿಂಗ್ ಥರ ಮಾಡಿ ಹಾಕಿದ್ದೀನಿ. ಇದೇನು ವಿಂಡೋಸ್ 10 ಸ್ಕ್ರೀನ್ಶಾಟ್ಸ್. ನೆಕ್ಸ್ಟ್, although you can do this with your mouse by dragging the window to each side of your screen, Windows 10 introduces a shortcut to perform this task. ಸ್ಕ್ರೀನ್ನ ಡ್ರ್ಯಾಗ್ ಮಾಡೋಕ್ಕೆ ವಿಂಡೋಸ್ 10 ಒಂದು 4-5 ಶಾರ್ಟ್ಕಟ್ನ ಕೊಟ್ಟಿದ್ದಾರೆ. ಏನಂದರೆ ವಿಂಡೋಸ್ ಕೀ ಪ್ಲಸ್ ಲೆಫ್ಟ್ ಆ್ಯರೋ ಮತ್ತು ವಿಂಡೋಸ್ ಸ್ಕ್ರೀನ್ನ ಪ್ರೆಸ್ ಮಾಡಿದಾಗ ಆ್ಯಕ್ಟಿವ್ ವಿಂಡೋ ಲೆಫ್ಟ್ ಸೈಡ್ ಹೋಗುತ್ತೆ. ಸ್ನ್ಯಾಪ್ ಮಾಡಿರೋ ವಿಂಡೋ ಎಲ್ಲೋಗುತ್ತೆ, ಲೆಫ್ಟ್ ಸೈಡ್ ಆಫ್ ದ ಸ್ಕ್ರೀನು ಹೋಗುತ್ತೆ. ವಿಂಡೋಸ್ ಕೀ ಪ್ಲಸ್ ರೈಟ್ ಆ್ಯರೋ ಕ್ಲಿಕ್ ಮಾಡಿದಾಗ ಆ ಸ್ನ್ಯಾಪ್ ಮಾಡಿರೋ ವಿಂಡೋ ರೈಟ್ ಸೈಡ್ ಆಫ್ ದ ಸ್ಕ್ರೀನ್ ಹೋಗುತ್ತೆ. ವಿಂಡೋಸ್ ಕೀ ಪ್ಲಸ್ ಅಪ್ ಆ್ಯರೋ ಮಾಡಿದಾಗ ಸ್ನ್ಯಾಪ್ ದ ಆ್ಯಕ್ಟಿವ್ ವಿಂಡೋ ಆನ್ ದ ಟಾಪ್ ಆಫ್ ದ ಸ್ಕ್ರೀನ್, ನಿಮ್ಮ ಸ್ಕ್ರೀನ್ ಮೇಲೆ ಹೋಗುತ್ತೆ.
ಆ ವಿಂಡೋ ನಿಮ್ಮ ಸ್ಕ್ರೀನ್ ಮೇಲೆ ಹೋಗುತ್ತೆ. ವಿಂಡೋಸ್ ಕೀ ಪ್ಲಸ್ ಡೌನ್ ಆ್ಯರೋ ಕ್ಲಿಕ್ ಮಾಡಿದಾಗ ಸ್ನ್ಯಾಪ್ ದ ಆ್ಯಕ್ಟಿವ್ ವಿಂಡೋ ಆನ್ ದ ಬಾಟಮ್ ಆಫ್ ದ ಸ್ಕ್ರೀನ್ ಕೆಳಗಡೆ ನಿಮ್ಮ ಸ್ನ್ಯಾಪ್ಡ್ ವಿಂಡೋ ಬರುತ್ತೆ. ನೆಕ್ಸ್ಟ್ ಸಪೋರ್ಟ್ ವಿಂಡೋಸ್ 10 ಯಾವುದಕ್ಕೆ ಸಪೋರ್ಟ್ ಮಾಡ್ತಾ ಅಂತ ನೋಡಬೇಕಾದ್ರೆ ಮೀಡಿಯಾ ಅಪ್ಲಿಕೇಶನ್ಗೆ ಮೇನ್ ಮೀಡಿಯಾ ಅಪ್ಲಿಕೇಶನ್ಗೆ ಸಪೋರ್ಟ್ ಮಾಡುತ್ತೆ. ವಿ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಮೀಡಿಯಾ ಪ್ರೋಗ್ರಾಮ್ಸ್ ಇನ್ ಯುವರ್ ಕಂಪ್ಯೂಟರ್. ವಿಂಡೋಸ್ 10 ಇನ್ಕ್ಲೂಡ್ಸ್ ಸೆವೆರಲ್ ಆಪ್ಷನ್ ಫಾರ್ ಯು ಟು ಯೂಸ್. ವಿಂಡೋಸ್ 10 ಸೆವೆರಲ್ ಆಪ್ಷನ್ ಕೊಡುತ್ತೆ. ವಿಂಡೋಸ್ 10 ಭಾಳ ಸಪೋರ್ಟ್ ಮಾಡುತ್ತೆ ಕಂಪೇರ್ ಟು ವಿಂಡೋಸ್ 7. ಇದು ಮೋರ್ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಫಾರ್ ಮ್ಯೂಸಿಕ್ ಫೈಲ್ಸ್ ವಿಂಡೋಸ್ ಇನ್ಕ್ಲೂಡ್ ಅ ಟ್ರೆಡಿಷನಲ್ ವಿಂಡೋಸ್ ಮೀಡಿಯಾ ಪ್ಲೇಯರ್. ಯಾವ್ಯಾವ ಫೈಲ್ಸ್ ಮ್ಯೂಸಿಕ್ ಫೈಲ್ಸ್ನ ಸಪೋರ್ಟ್ ಮಾಡುತ್ತೆ, ಮೀಡಿಯಾ ಪ್ಲೇಯರ್. ಹವೆವರ್ ನ್ಯೂ ವಿಂಡೋಸ್ ವರ್ಷನ್ಸ್ ಆಲ್ಸೋ ಇನ್ಕ್ಲೂಡ್ ದ ಗ್ರೂವ್ ಮ್ಯೂಸಿಕ್ ಆ್ಯಪ್. ಇದು ಒಂದು ವಿಂಡೋಸ್ 10 ಗ್ರೂವ್ ಮ್ಯೂಸಿಕ್ ಆ್ಯಪ್, ಪ್ರಿವಿಯಸ್ಲಿ ನೌನ್ ಆಸ್ ಎಕ್ಸ್ಬಾಕ್ಸ್ ಮ್ಯೂಸಿಕ್ನ ಈಗ ಇನ್ನೊಂದು ಹೆಸರು ಮುಖಾಂತರ ಏನು ಕರೆದಿದ್ದಾರೆ ಅಂದರೆ ಗ್ರೂವ್ ಆ್ಯಪ್ ಮ್ಯೂಸಿಕ್ ಆ್ಯಪ್ ಅಂತ ಕರೆದಿದ್ದಾರೆ. ಇದು ಗ್ರೂವ್ ಮ್ಯೂಸಿಕ್ ಆ್ಯಪ್ನ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಈ ಥರ ವೆಲ್ಕಮ್ ಟು ಗ್ರೂವ್ ಅನ್ನೋದಕ್ಕೆ ಫಸ್ಟ್ ಸ್ಕ್ರೀನ್ ಓಪನ್ ಮಾಡಿದಾಗ ಈ ಥರ ಬರುತ್ತೆ. ಇವೆಲ್ಲ ಸೆಟ್ಟಿಂಗ್ಸ್, ಟಚ್, ಯೂಸರ್ ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಫಾರ್ ವಿಡಿಯೋ ಫೈಲ್ಸ್, ಅದೆಲ್ಲ ಮ್ಯೂಸಿಕ್ ಫೈಲ್ಸ್ಗೆ ಗ್ರೂವ್ ಅಥವಾ ಎಕ್ಸ್ಬಾಕ್ಸ್ ಅಂತ ಕರೆದ್ರು. ಫಾರ್ ವಿಡಿಯೋ ಫೈಲ್ಸ್ ವಿಂಡೋಸ್ ಆಲ್ಸೋ ಯೂಸಸ್ ವಿಂಡೋಸ್ ಮೀಡಿಯಾ ಪ್ಲೇಯರ್ ಬಟ್ ನಾವು ಆಲ್ಸೋ ಇನ್ಕ್ಲೂಡ್ ದ ಮೂವೀಸ್ ಆ್ಯಂಡ್ TV ಆ್ಯಪ್. ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಮೂವೀಸ್ ಮತ್ತು TV ಆ್ಯಪ್ಗೂ ಇಂಟ್ರೊಡ್ಯೂಸ್ ಮಾಡಿದ್ರು. ವಿಂಡೋಸ್ 10 ಆಲ್ಸೋ ಇನ್ಕ್ಲೂಡ್ ದ ವಿಂಡೋಸ್ DVD ಪ್ಲೇಯರ್ ಆ್ಯಪ್ ಫಾರ್ ಪ್ಲೇಯಿಂಗ್ DVD ಇನ್ ಯುವರ್ ಕಂಪ್ಯೂಟರ್. ಮೂವೀಸ್ ಮತ್ತು TV ಆ್ಯಪ್ ಅಂದರೆ ಈ ಥರ ಕ್ಲಿಯರ್ ಆಗಿರುತ್ತೆ ಸ್ಕ್ರೀನ್. ವಿಂಡೋಸ್ DVD ಪ್ಲೇಯರ್ ಅಂದರೆ ಈ ಥರ ಟು ಪ್ಲೇ ಸಮಥಿಂಗ್ ಇನ್ಸರ್ಟ್ DVD, ಏನಾದರೂ ಪ್ಲೇ ಮಾಡ್ಬೇಕಾದ್ರೆ ಇನ್ಸರ್ಟ್ DVD ಅಂತ ಫಸ್ಟು ವಿಂಡೋಸ್ ಸ್ಕ್ರೀನ್ ತೋರಿಸುತ್ತೆ. ಅದು ವಿಂಡೋ DVD ಪ್ಲೇಯರ್ದಿದು. ಇದು ಮೂವೀಸ್ ಮತ್ತು TV ಆ್ಯಪಿಂದು ಸ್ಕ್ರೀನ್. ನೆಕ್ಸ್ಟ್ ನೆಟ್ವರ್ಕಿಂಗ್ ಅಂದರೆ ಲೈಕ್ ಪ್ರೀವಿಯಸ್ ವಿಂಡೋ ವರ್ಷನ್ ವಿಂಡೋಸ್ 10 ವಿಲ್ ಲೆಟ್ ಯು ನೋ ದ ಸ್ಟೇಟಸ್ ಆಫ್ ಯುವರ್ ನೆಟ್ವರ್ಕ್ ಕನೆಕ್ಷನ್ ಇನ್ ದ ನೋಟಿಫಿಕೇಶನ್ ಏರಿಯಾ. ಇದೆಲ್ಲ ನೋಟಿಫಿಕೇಶನ್ ಏರಿಯಾದಲ್ಲೇ ಇದು ವೈಫೈ ಹಾಟ್ಸ್ಪಾಟ್ ಕನೆಕ್ಷನ್ ಆಗಿದೆ ಎಲ್ಲ ಚೆಕ್ ಮಾಡೋದಕ್ಕೆ. ಇದು ಮಾರ್ಕ್ ಹಾಕಿ ತೋರಿಸಿದಿರಲ್ಲ ಅದು ವೈಫೈ ಕನೆಕ್ಷನು. ಇದೆಲ್ಲ ನೋಟಿಫಿಕೇಶನ್ ಏರಿಯಾ. ಇದನ್ನು ಪ್ರೀವಿಯಸ್ ವರ್ಷನ್ಸ್ ಥರನೇ ಈ ವರ್ಷನೂ ಅಂದರೆ ವಿಂಡೋಸ್ 10 ತೋರಿಸುತ್ತೆ. ನೆಕ್ಸ್ಟ್ ವೈರ್ಲೆಸ್ ಕನೆಕ್ಷನ್ ಅಥವಾ ವೈರ್ಲೆಸ್ ಫಿಡಿಲಿಟಿ ಅಥವಾ ವೈಫೈ ಫುಲ್ ಫಾರ್ಮ್ ಏನಂದರೆ ವೈರ್ಲೆಸ್ ಫಿಡಿಲಿಟಿ. ಇಫ್ ಯು ಕನೆಕ್ಷನ್ is wireless, clicking on the wireless icon will show you details of your connection as well as other wireless networks available. ವೈಫೈ ನಿಮಗೆ ವೈರ್ಲೆಸ್ ಆಗಿ ನಿಮಗೆ ಕನೆಕ್ಷನ್ ಬೇಕಿದ್ದಾಗ ವೈಫೈನ ಸಪೋರ್ಟ್ ತೊಗೊಂಡು ನೀವು ಇಂಟರ್ನೆಟ್ ಕನೆಕ್ಷನ್ನ ಮಾಡ್ಕೋಬೋದು. ಕ್ಲಿಕ್ಕಿಂಗ್ ಆನ್ ದ ನೆಟ್ವರ್ಕ್ ಸೆಟ್ಟಿಂಗ್ನ ಕ್ಲಿಕ್ ಮಾಡಿದಾಗ ಟೇಕ್ ಯು ಟು ದ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ವಿಂಡೋ. ನೆಟ್ವರ್ಕ್ ಸೆಟ್ಟಿಂಗ್ನ ಓಪನ್ ಮಾಡಿದಾಗ ಯಾವ ವಿಂಡೋಗೆ ಡೈರೆಕ್ಟಾಗಿ ಹೋಗ್ತೀವಿ ಅಂದರೆ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ವಿಂಡೋಗೆ ಹೋಗ್ತೀವಿ. ವಿಚ್ ಪ್ರೆಸೆಂಟ್ಸ್ ಮೋರ್ ಸ್ಪೆಸಿಫಿಕ್ ಡೀಟೇಲ್ಸ್ ಅಬೌಟ್ ಯುವರ್ ಕನೆಕ್ಷನ್ ಆ್ಯಂಡ್ ಆಪ್ಷನ್ ಟು ಕಾನ್ಫಿಗರ್ ಇಟ್. ಇವೆಲ್ಲ ವೈಫೈ ಕನೆಕ್ಷನ್ ಆಗಿರೋವು. ಯಾವುದು ಮೂರರಲ್ಲಿ ಯಾವುದಾದ್ರೂ ಹಾಟ್ಸ್ಪಾಟ್ ಕನೆಕ್ಷನ್ ತೊಗೋಬೋದು. ಇದನ್ನು ಕ್ಲಿಕ್ ಮಾಡಿದಾಗ ಈ ಥರ ಹಾಟ್ಸ್ಪಾಟ್ ಕನೆಕ್ಟ್ ಆಗಿದೆ ಅನ್ನೋ ಥರ ಇದು ಸಿಂಬಲ್. ನೆಕ್ಸ್ಟ್ ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ವಿಂಡೋಸ್ 10 ಆ್ಯಂಡ್ ವಿಂಡೋಸ್ 7 ಇಂಟರ್ಫೇಸ್. ವಿಂಡೋಸ್ 7ಗೆ ಮತ್ತು ವಿಂಡೋಸ್ 10ಗೆ ಡಿಫ್ರೆನ್ಸ್ ಏನಿದೆ, ವರ್ಷನ್ಸ್ ಯಾಕೆ ಅಪ್ಗ್ರೇಡ್ ಆಗ್ತಿದ್ದಾವೆ ಅಂದರೆ ವಿಂಡೋಸ್ 10 ವರ್ಸಸ್ ವಿಂಡೋಸ್ 7. ಫಸ್ಟ್ ಒನ್ ಸ್ಟಾರ್ಟ್ ಮೆನು. ವಿಂಡೋಸ್ 10ನಲ್ಲಿ ಸ್ಟಾರ್ಟ್ ಮೆನು ಈ ಥರ ಬರುತ್ತೆ. ಇನ್ಸ್ಟಾಲ್ಡ್ ಆ್ಯಪ್ಸ್ ತೋರಿಸುತ್ತೆ. ವಿಂಡೋಸ್ 7 ಅದೇ ಥರನೇ ಅಂದರೆ ಲುಕಿಂಗ್ ಪ್ಯಾಟ್ರನ್ ಸ್ವಲ್ಪ ಚೇಂಜ್ ಇದೆ ಅಂತ ಹೇಳ್ಬೋದು ವಿಂಡೋಸ್ 7. ವಿಂಡೋಸ್ 10 ಸ್ಟಾರ್ಟ್ ಮೆನು ಇಸ್ ಎ ಲಾಟ್ ಮೋರ್ ಇಂಟರಾಕ್ಟಿವ್ ಅಂತ ಹೇಳ್ಬೋದು. ಇದು ಕಂಪೇರ್ ಟು ವಿಂಡೋಸ್ 7ಗೆ ವಿಂಡೋಸ್ 10 ಮೋರ್ ಇಂಟರಾಕ್ಟಿವ್, ಯೂಸರ್ಗೆ ಮೋರ್ ಇಂಟರಾಕ್ಟಿವ್ ಇದೆ ಅಂತ ಹೇಳ್ಬೋದು. ಯು ಕ್ಯಾನ್ ಸಿ ದ ಲೀಸ್ಟ್ ಆಫ್ ಸಾಫ್ಟ್ವೇರ್ಸ್ ಆ್ಯಂಡ್ ಟೈಲ್ಸ್ ಆಫ್ ಅಪ್ಲಿಕೇಶನ್. ಲೀಸ್ಟ್ ಆಫ್ ಸಾಫ್ಟ್ವೇರ್ ಮತ್ತು ಟೈಲ್ಸ್ ಆಫ್ ಅಪ್ಲಿಕೇಶನ್ ಇದರಲ್ಲಿ ಇನ್ಕ್ಲೂಡ್ ಆಗಿರೋ ಅಪ್ಲಿಕೇಶನ್ಸನ್ನು ಗೊತ್ತಾಗುತ್ತೆ. ವಿ ಕ್ಯಾನ್ ಕ್ರಿಯೇಟ್ ಟೈಲ್ಸ್ ಆಫ್ ಪ್ರೋಗ್ರಾಮ್ ಫೋಲ್ಡರ್ಸ್ ಇನ್ ವಿಂಡೋಸ್ 10 ಅಮಂಗ್ ದ ಟೈಲ್ಸ್. ರೈಟ್ ಕ್ಲಿಕ್ ದ ಅಪ್ಲಿಕೇಶನ್ ಆರ್ ಅ ಫೋಲ್ಡರ್, ಚೂಸ್ ಪಿನ್ ಟು ಸ್ಟಾರ್ಟ್. ಇದನ್ನು ಕ್ಲಿಕ್ ಮಾಡಿದಾಗ ಪಿನ್ ಟು ಸ್ಟಾರ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆ ಫೋಲ್ಡರ್ ಓಪನ್ ಆಗುತ್ತೆ, ಆ ವಿಂಡೋ ಓಪನ್ ಆಗುತ್ತೆ. ಕಂಪೇರ್ ಟು ವಿಂಡೋಸ್ 7, ವಿಂಡೋಸ್ 10 ಇಂದ ನ್ಯೂ ವರ್ಷನ್ ಮತ್ತು ಡೆವಲಪ್ ಆಗಿದೆ ಅಂತಲೂ ಹೇಳ್ಬೋದು. ಇದೇನು ಸ್ಟಾರ್ಟ್ ಮೆನು. ವಿಂಡೋಸ್ 10 ಸ್ಕ್ರೀನ್ ಫಸ್ಟ್ ಸ್ಟಾರ್ಟ್ ಮೆನು ಹೀಗಿರುತ್ತೆ, ವಿಂಡೋಸ್ 7 ಹೀಗಿರುತ್ತೆ. ಸೆಕೆಂಡ್ ಒನ್ ರೀಸ್ಟಾರ್ಟ್ ಅಥವಾ ಶಟ್ ಡೌನ್ ಅಥವಾ ಸ್ಲೀಪ್ ಬಟನ್. ಯಾವ ಥರ ವಿಂಡೋಸ್ 10 ವಿಂಡೋಸ್ 7ಗೆ ಕಂಪೇರ್ ಮಾಡಿದ್ದಾರೆ ಅಂದರೆ ಫಸ್ಟು ವಿಂಡೋಸ್ 10 ನೋಡಬೇಕಾದ್ರೆ ಟು ರೀಸ್ಟಾರ್ಟ್ ಮಾಡಬೇಕಾದ್ರೆ ವಿಂಡೋಸ್ 10ನಲ್ಲಿ ಫಸ್ಟು ಸ್ಟಾರ್ಟ್ ಬಟನ್
ಅಥವಾ ವಿಂಡೋಸ್ ಸ್ಟಾರ್ಟನ್ನು ಕ್ಲಿಕ್ ಮಾಡಿದಾಗ ಪವರ್ ಹೋಗಬೇಕು. ಪವರ್ನ ಕ್ಲಿಕ್ ಮಾಡಿದಾಗ ರೀಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮದು ಪಿ ಸಿ ಅಥವಾ ಸಿಸ್ಟಮ್ ಟರ್ಮಿನೇಟರ್ ಅಥವಾ ಕಂಪ್ಯೂಟರ್ ಎಲ್ಲ ರೀಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಿಮ್ಮದು ವಿಂಡೋಸ್ 10 OS ಸಿಸ್ಟಮ್ ಶಟ್ ಡೌನ್ ಮಾಡಬೇಕಾದ್ರೆ ಅದೇ ಸೇಮ್ ಪ್ರೊಸೀಜರ್. ವಿಂಡೋಸ್ ಬಟನ್ ಕ್ಲಿಕ್ ಮಾಡಿ, ಪವರ್ ಬಟನ್ ಕ್ಲಿಕ್ ಮಾಡಿ, ಶಟ್ ಡೌನ್ನ ಕ್ಲಿಕ್ ಮಾಡಿದಾಗ ನಿಮ್ಮದು ಶಟ್ ಡೌನ್ ಆಗುತ್ತೆ ಸಿಸ್ಟಮ್. ನೆಕ್ಸ್ಟ್ ಸ್ಲೀಪ್, ನಿಮ್ಮ ಸಿಸ್ಟಮ್ನ ಸ್ಲೀಪ್ ಮಾಡಬೇಕಾದ್ರೆ ಸ್ಟಾರ್ಟ್, ವಿಂಡೋಸ್ ಬಟನ್, ಪವರ್ ಮತ್ತು ಸ್ಲೀಪ್ನ ಕ್ಲಿಕ್ ಮಾಡಿದರೆ ನಿಮ್ಮದು ನಿಮ್ಮದು ವಿಂಡೋ ಅಥವಾ ನಿಮ್ಮ ಪಿ ಸಿ ಸ್ಲೀಪಲ್ಲಿ ಇರುತ್ತೆ, ಸ್ಲೀಪು ಸ್ಟೇಟಸಲ್ಲಿ ಇರುತ್ತೆ. ನೆಕ್ಸ್ಟ್ ಇದೆಲ್ಲ ವಿಂಡೋಸ್ 7 ಪ್ರೊಸೀಜರ್ ಅಥವಾ ಕೆಪಾಸಿಟಿ ಅಂತ ಹೇಳ್ಬೋದು, ಯಾವ ಥರ ಹೆಲ್ಪ್ ಮಾಡುತ್ತೆ ಯೂಸರ್ಗೆ ಅಂತ. ಅದೇ ವಿಂಡೋಸ್ 7 ನೋಡಬೇಕಾದ್ರೆ ರೀಸ್ಟಾರ್ಟ್ ಅಂದಾಗ ಫಸ್ಟು ಇದು ವಿಂಡೋಸು, ಇದನ್ನು ತಗೊಂಡು ಇದನ್ನು ಕ್ಲಿಕ್ ಮಾಡಿದಾಗ ಶಟ್ ಡೌನ್ ಈ ಥರ ಆಪ್ಷನ್ ಬರುತ್ತೆ. ಶಟ್ ಡೌನಲ್ಲಿ ರೀಸ್ಟಾರ್ಟನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮದು ವಿಂಡೋಸ್ 7 OS PC ರೀಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಒಂದು ಶಟ್ ಡೌನ್ ಮಾಡಬೇಕಾದ್ರೆ ಫಸ್ಟ್ ಇದು ಕ್ಲಿಕ್ ಮಾಡಿ, ನೆಕ್ಸ್ಟ್ ಶಟ್ ಡೌನನ್ನು ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಯಾವುದಾದ್ರೂ ಆಪ್ಷನ್ಸ್. ಶಟ್ ಡೌನ್ ಮಾಡಬೇಕಾದ್ರೆ ಶಟ್ ಡೌನ್ನ ಕ್ಲಿಕ್ ಮಾಡಿದರೆ ಅಥವಾ ಲಾಗ್ ಆಫ್ ಮಾಡಿದರೆ ಆಫ್ ಆಗುತ್ತೆ. ಸ್ಲೀಪ್ ಮಾಡಬೇಕಾದ್ರೆ ಅದೇ ಥರ ವಿಂಡೋಸ್ನ ಕ್ಲಿಕ್ ಮಾಡಿ ಶಟ್ ಡೌನ್, ರೀಸ್ಟಾರ್ಟ್, ಸ್ಲೀಪ್ ಕ್ಲಿಕ್ ಮಾಡಿದಾಗ ನಿಮ್ಮದು ಪಿ ಸಿ ಸ್ಲೀಪ್ ಆಗುತ್ತೆ. ಕಂಪೇರ್ ಟು ವಿಂಡೋಸ್ 10 ಮತ್ತು ವಿಂಡೋಸ್ 7 ಸ್ವಲ್ಪ ಹೆವಿ ಇದೆ. ಏನಾದರೂ ಸ್ಟಾರ್ಟ್ ಮಾಡಬೇಕಾದ್ರೆ ರೀಸ್ಟಾರ್ಟ್, ಶಟ್ ಡೌನ್, ಸ್ಲೀಪ್ ಒಂದು 3 ಇಲ್ಲ 4 ಸ್ಟೆಪ್ನ ಮಾಡಲೇಬೇಕು. ಆದರೆ ವಿಂಡೋಸ್ 10 ಆಗಿಲ್ಲ, ಜಸ್ಟ್ ಪವರ್ ಆಪ್ಷನ್ ಕ್ಲಿಕ್ ಮಾಡಿದಾಗ 3 ಆಪ್ಷನ್ಸ್ ಬರುತ್ತೆ, ಅದ್ರಾಗ ಯಾವ್ದು ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನ್ಯೂ ವರ್ಷನ್ ವಿಂಡೋಸ್ 10 ಅಂತ ಹೇಳ್ತಾರೆ. ನೆಕ್ಸ್ಟ್ ದ ನ್ಯೂ ಫೀಚರ್ಸ್ ಆಫ್ ವಿಂಡೋಸ್ 10. ಏನೇನು ನ್ಯೂ ಫೀಚರ್ ಇದೆ ವಿಂಡೋಸ್ 10 ನ್ಯೂ ಲಾಕ್ ಸ್ಕ್ರೀನ್. ಇದೇನು ನ್ಯೂ ಲಾಕ್ ಸ್ಕ್ರೀನ್ ವಿಂಡೋಸ್ 10 OSದು. ವಿಂಡೋಸ್ 10 ಲಾಕ್ ಸ್ಕ್ರೀನ್ ಇಸ್ ಅ ಮೋರ್ ಸ್ಟೈಲಿಶ್ ದೆನ್ ವಿಂಡೋಸ್ 7. ವಿಂಡೋಸ್ 7ಕಿಂತ ವಿಂಡೋಸ್ 10 ಲಾಕ್ ಸ್ಕ್ರೀನ್ ಭಾಳ ಚೆನ್ನಾಗಿದೆ. ಫ್ರಮ್ ದ ಲಾಕ್ ಸ್ಕ್ರೀನ್ ಯು ಕ್ಯಾನ್ ವ್ಯೂ ದ ಬ್ಯಾಕ್ಗ್ರೌಂಡ್ ಇಮೇಜ್ ಕವರಿಂಗ್ ದ ಹೋಲ್ ಸ್ಕ್ರೀನ್ ಆ್ಯಂಡ್ ಡಿಜಿಟಲ್ ಕ್ಲಾಕ್. ಏನೇನು ಇನ್ಕ್ಲೂಡ್ ಆಗಿರುತ್ತೆ ಈ ಸ್ಕ್ರೀನು? ಡಿಜಿಟಲ್ ಕ್ಲಾಕ್ ಮತ್ತು ಡೇ, ಮಂತ್, ಡೇಟ್ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಯು ಕ್ಯಾನ್ ಕಸ್ಟಮೈಸ್ ದ ಸ್ಕ್ರೀನ್ ವಿತ್ ಯುವರ್ ಫೇವ್ರೆಟ್ ಬ್ಯಾಕ್ಗ್ರೌಂಡ್. ಈ ಬ್ಯಾಕ್ಗ್ರೌಂಡನ್ನು ಯೂಸರ್ ಪ್ರಕಾರ ಚೇಂಜ್ ಮಾಡ್ಕೋಬೋದು. ಟು ಲಾಗ್ ಇನ್ ಯುವರ್ ಕಂಪ್ಯೂಟರ್ ಪ್ಲೀಸ್ ಪ್ರೆಸ್ Ctrl+Alt+Delete ಕಂಟ್ರೋಲ್ ಬಟನ್ ಮತ್ತು ಆಲ್ಟ್ ಮತ್ತು ಡಿಲೀಟ್ನ ಒಂದೇ ಟೈಮ್ ಎಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಪಿ ಸಿ ಅಥವಾ ನಿಮ್ಮ ಕಂಪ್ಯೂಟರ್ ಲಾಗಿನ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರಲ್ಲ, ಪ್ರೆಸ್ Ctrl+Alt+Delete ಬಟನ್ ಟು ಲಾಕ್ನ ಅನ್ಲಾಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನ್ಯೂ ಸ್ಟಾರ್ಟ್ ಮೆನು ವಿಂಡೋನ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟಾರ್ಟ್ ಮೆನು ಬರುತ್ತಲ್ಲ, ಅದರ ಡೀಟೇಲ್ಸ್ ಏನಂದರೆ ವಿಂಡೋಸ್ 10 ಸ್ಟಾರ್ಟ್ ಮೆನು ಹ್ಯಾಸ್ ಅ ನ್ಯೂ ಲುಕ್ ಫ್ರಮ್ ಪ್ರೀವಿಯಸ್ ವರ್ಷನ್ಸ್. ನ್ಯೂ ಲುಕ್ ನೋಡ್ರೆ ಎಷ್ಟು ಎಲಿಗೆಂಟ್ ಆಗಿದೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಆಕ್ಸೆಸ್ ದ ಇನ್ಸ್ಟಾಲ್ಡ್ ಪ್ರೋಗ್ರಾಮ್. ಇದೆಲ್ಲ ಇನ್ಸ್ಟಾಲ್ಡ್ ಪ್ರೋಗ್ರಾಮ್ಸ್ನ ತೋರಿಸುತ್ತೆ. ಅಕೌಂಟ್ ಆಪ್ಷನ್ಸ್, ಸೆಟ್ಟಿಂಗ್ ಮೆನು, ಪವರ್ ಆಪ್ಷನ್ಸ್. ಯು ಕ್ಯಾನ್ ಸೆಟ್ ಅಪ್ ಕ್ವಿಕ್ಲಿ ಯೂಸಿಂಗ್ ದ 4 buttons ಎಟ್ ದ ಲೆಫ್ಟ್ ಆಫ್ ದ ಸ್ಟಾರ್ಟ್ ಮೆನು. ಇದೇನು ಫಸ್ಟ್ ಒನ್ ಅಂದರೆ ಮೆನು ಅಂದರೆ ಟು ಆಕ್ಸೆಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಅಪ್ಲಿಕೇಶನ್ ಇನ್ ದ ಕಂಪ್ಯೂಟರ್. ಇದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಪ್ರೋಗ್ರಾಮ್ಸ್, ಸಾಫ್ಟ್ವೇರ್ಸ್, ಅಪ್ಲಿಕೇಶನ್ಸ್ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ಅಕೌಂಟ್ ಅಥವಾ ಯೂಸರ್ ಅಕೌಂಟ್ಸ್, ಚೇಂಜ್ ಅಕೌಂಟ್ ಸೆಟ್ಟಿಂಗ್. ಏನಾದರೂ ಅಕೌಂಟಿಂದ ಇಮೇಜ್ ಚೇಂಜ್ ಮಾಡಬೇಕಾದ್ರೆ ಸೆಟ್ಟಿಂಗ್ ಹೋಗಬೇಕು. ಲಾಗೌಟು, ಲಾಗಿನ್, ಸ್ವಿಚ್ ಯೂಸರ್ನ ಮೋರ್ ದೆನ್ ಈಗ ಯೂಸರ್ 1ಇಂದ ಯೂಸರ್ 2ಗೆ ಸ್ವಿಚ್ ಆಗಬೇಕಾದ್ರೆ ಈ ಎಂಟ್ರಿ ಹಾಕಲೇಬೇಕು, ಅಂದರೆ ಅಕೌಂಟ್ ಇದು. ನೆಕ್ಸ್ಟ್ ಒಂದು ಸೆಟ್ಟಿಂಗ್, ಇದೇನು ಥರ್ಡ್ ಒನ್ ಸೆಟ್ಟಿಂಗ್ ಟು ಪರ್ಸನಲೈಸ್ ಯುವರ್ ಕಂಪ್ಯೂಟರ್ ಸೆಟ್ಟಿಂಗ್ ವಿಂಡೋಗೆ ಹೋಗಬೇಕಾದ್ರೆ ಡೈರೆಕ್ಟ್ ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಒಂದು ಪವರ್ ಆಫ್ ಆನ್ ಮಾಡೋದು ಅಥವಾ ರೀಸ್ಟಾರ್ಟ್ ಮಾಡೋದು, ಶಟ್ ಡೌನ್ ಮಾಡೋದು, ಇದಕ್ಕೆಲ್ಲ ಈ ಶಟ್ ಡೌನ್ ಆಪ್ಷನ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕಸ್ಟಮೈಸ್ ಸ್ಟಾರ್ಟ್ ಮೆನು ಕಸ್ಟಮೈಸ್ ಅಥವಾ ಮಿನಿಮೈಸ್, ಮ್ಯಾಕ್ಸಿಮೈಸ್ ಮಾಡೋಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ ಇನ್ ವಿಂಡೋಸ್ 10 ಯು ಕ್ಯಾನ್ ಕಸ್ಟಮೈಸ್ ದ ಸ್ಟಾರ್ಟ್ ಮೆನು. ಯು ಕ್ಯಾನ್ ಪಿನ್ ಫೇವ್ರೆಟ್ ಅಪ್ಲಿಕೇಶನ್ ಆ್ಯಂಡ್ ಪ್ರೋಗ್ರಾಮ್ ಆನ್ ದ ಸ್ಟಾರ್ಟ್ ಮೆನು ಆ್ಯಂಡ್ ಕ್ವಿಕ್ ಆಕ್ಸೆಸ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಆ್ಯಪ್ಸ್ ವಿತೌಟ್ ಕ್ಲಟರಿಂಗ್ ದ ಡೆಸ್ಕ್ಟಾಪ್. ಇದು
ಸ್ಟಾರ್ಟ್ ಮೆನುದು ಪಿಕ್ಚರ್ ಇವೆಲ್ಲ ಫ್ರೀಕ್ವೆಂಟ್ಲಿ ಯೂಸ್ ಮಾಡಿರೋದು. ಇವೆಲ್ಲ ಯಾವ್ಯಾವ ಯೂಸ್ ಮಾಡಿದ್ದಾನೆ ಯೂಸರ್ 1 ಅಂದರೆ ವಿಂಡೋಸ್, ವರ್ಡ್, PPT, ಎಕ್ಸೆಲ್, ಔಟ್ಲುಕ್, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಮೊಜಿಲ್ಲಾ ಫೈರ್ಫಾಕ್ಸ್ ಮತ್ತು ಗೂಗಲ್ ಕ್ರೋಮ್. ಇವೆಲ್ಲ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಇವೆಲ್ಲ ಬ್ರೌಸರ್ಸ್, ಸರ್ಚಿಂಗ್ ಬ್ರೌಸರ್ಸ್ ಅಂತ ಕರೀತಾರೆ. ಇವೆಲ್ಲ ವರ್ಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇವೆಲ್ಲ ಯೂಸರ್ ಫ್ರೀಕ್ವೆಂಟ್ಲಾಗಿ ಡೈಲಿ ದಿನಕ್ಕೆ ದಿನ ಯೂಸ್ ಮಾಡ್ಕೊತಾನೆ ಇರ್ತಾನೆ, ಅದಕ್ಕೆ ಇವೆಲ್ಲ ಫ್ರೀಕ್ವೆಂಟ್ಲಿ ಯೂಸ್ಡ್ ಆ್ಯಪ್ಸ್ ಅಂತ ಕರೀತಾರೆ. ಇದು ಮತ್ತು ನೆಕ್ಸ್ಟ್ ಯು ಕ್ಯಾನ್ ಆಲ್ಸೋ ರೀಸೈಜ್ ದ ಮೆನು ಸೂಟೇಬಲ್ ಸೈಜ್. ನಿಮಗೆ ಸೂಟೇಬಲ್ ಸೈಜ್ ಥರ ನಿಮ್ಮದು ಸ್ಕ್ರೀನ್ ರೀಸೈಜ್ ಮಾಡ್ಬೋದು, ಮೆನುದು ರೀಸೈಜ್ ಮಾಡ್ಬೋದು. ಇದು ನೋಡ್ರಿ, ಇದು ಇಲ್ಲಿ ಪಿಕ್ಚರ್ ಆಗಿ ಬಂದು ಈ ಪಿಕ್ಚರ್ ತೊಗೊಂಡ್ರೆ ಇದು ಓಪನ್ ಮಾಡಿರೋದೆಲ್ಲ ವಿಂಡೋಸು ಫ್ರೀಕ್ವೆಂಟ್ಲಿ ಯೂಸ್ಡ್ ಆ್ಯಪ್ಸ್. ಇವೆಲ್ಲ ಯಾರು ಯೂಸರ್ 1 ಅವನು ಫ್ರೀಕ್ವೆಂಟ್ಲಿ ಯೂಸ್ ಮಾಡಿರ್ತಾನೆ. ಅದನ್ನು ರೈಟ್ ಕ್ಲಿಕ್ ಮಾಡಿ ರೀಸೈಜ್ ಅಂತ ಕೊಟ್ಟಾಗ ಸ್ಮಾಲ್ ಅಥವಾ ಮೀಡಿಯಮ್ ಅಂತ ತಗೊಂಡ್ರೆ ರೀಸೈಜ್ ಆಗುತ್ತೆ. ಸಣ್ಣದು ಅಥವಾ ದೊಡ್ಡದು ರೀಸೈಜ್ ಆಗೋದಕ್ಕೆ ವಿಂಡೋಸ್ 10 ವರ್ಷನ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಟಾಸ್ಕ್ ವ್ಯೂ ಆ್ಯಂಡ್ ಮಲ್ಟಿಪಲ್ ಡೆಸ್ಕ್ಟಾಪ್. ಟಾಸ್ಕ್ ವ್ಯೂ ಮತ್ತು ಮಲ್ಟಿಪಲ್ ಡೆಸ್ಕ್ಟಾಪ್ ಬಗ್ಗೆ ತಿಳ್ಕೊಳ್ಳೋಣ. ಟಾಸ್ಕ್ ವ್ಯೂ ಇಸ್ ಅನ್ ಎಂಟೈರ್ಲಿ ನ್ಯೂ ಫೀಚರ್. ಇದು ಒಂದು ನ್ಯೂ ಫೀಚರ್, ಅದು ವಿಂಡೋಸ್ 7 ಇಲ್ಲ, ವಿಂಡೋಸ್ 10 ಇದೆ. Task view is pinned on the taskbar, or you can open by pressing the Windows Windows key plus tab ನ ಯೂಸ್ ಮಾಡಿ ಟಾಸ್ಕ್ ವ್ಯೂ ಅಥವಾ ಮಲ್ಟಿಪಲ್ ಡೆಸ್ಕ್ಟಾಪ್, ವಿರ್ಚುವಲ್ ಡೆಸ್ಕ್ಟಾಪ್ ಥರ ಇದು ಹೇಳ್ಬೋದು. ಇದು ಟಾಸ್ಕ್ ವ್ಯೂ. ಇದನ್ನು ಓಪನ್ ಮಾಡಿದಾಗ ಎಷ್ಟು ವಿಂಡೋಸ್ ಪ್ರೀವಿಯಸ್ ಆಗಿ ಓಪನ್ ಆಗಿದೆ ಅಂತ ತೋರಿಸುತ್ತೆ. ಬೈ ಕ್ಲಿಕ್ಕಿಂಗ್ ದ ಟಾಸ್ಕ್ ವ್ಯೂ ಬಟನ್, ಆಲ್ ಯುವರ್ ಓಪನ್ಡ್ ವಿಂಡೋಸ್ ಕ್ಯಾನ್ ಬಿ ಡಿಸ್ಪ್ಲೇಡ್ ಸೈಡ್ ಬೈ ಸೈಡ್, ಅಥವಾ ಯು ಕ್ಯಾನ್ ಸ್ವಿಚ್ ದ ಪರ್ಟಿಕ್ಯುಲರ್ ಅಪ್ಲಿಕೇಶನ್, ಕ್ಲೋಸ್ ದ ಅಪ್ಲಿಕೇಶನ್. ಇದು ನೋಡ್ರಿ, 4 ವಿಂಡೋಸು ಓಪನ್ ಆಗಿದ್ದಾವೆ. ಇದನ್ನ ಕ್ಲಿಕ್ ಮಾಡಿದಾಗ, ಟಾಸ್ಕ್ ವ್ಯೂ ಬಟನ್ನ ಕ್ಲಿಕ್ ಮಾಡಿದಾಗ ಪ್ರೀವಿಯಸ್ ಆಗಿ 4 ವಿಂಡೋಸು ಓಪನ್ ಆಗಿದ್ದಾವೆ. ಇದನ್ನ ಈ PPT ಬೇಕಿದ್ರೆ PPTನ ಕ್ಲಿಕ್ ಮಾಡ್ಬೋದು, ಅಥವಾ PPT ಬೇಕಿಲ್ಲ ಅಂದರೆ, ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಬೇಕಿಲ್ಲ ಅಂದರೆ ಅದನ್ನು ಕ್ಲೋಸನ್ನು ಮಾಡ್ಬೋದು, ಅದನ್ನು ಆಕ್ಸೆಸನ್ನು ಮಾಡ್ಬೋದು. ಟಾಸ್ಕ್ ವ್ಯೂ ಮತ್ತು ಮಲ್ಟಿಪಲ್ ಡೆಸ್ಕ್ಟಾಪ್ ವರ್ಷನ್ ವಿಂಡೋಸ್ 10 ಮಾತ್ರ ಅವೈಲೇಬಲ್ ಇದೆ. Next one, AeroSnap. AeroSnap feature in Windows 7 let you snap ಅಥವಾ fix the windows side by side. ಅಂದರೆ ಮಲ್ಟಿಪಲ್ ಅಪ್ಲಿಕೇಶನ್ ಓಪನ್ ಮಾಡೋಕ್ಕಲ್ಕ ಈ AeroSnap ಹೆಲ್ಪ್ ಆಗುತ್ತೆ. ಇನ್ ವಿಂಡೋಸ್ 10 ಇಟ್ ಅಲೌಸ್ ಸ್ನ್ಯಾಪ್ 4 ವಿಂಡೋಸ್. ಒಂದೇ ಟೈಮ್ಗೆ ಒಂದೇ ಸ್ಕ್ರೀನ್ ಸೈಮಲ್ಟೇನಿಯಸ್ಲಿ 4 ವಿಂಡೋಸ್ನ ಸ್ನ್ಯಾಪ್ ಮಾಡಿ ಇಡ್ಬೋದು. ಇದು ವಿಂಡೋಸ್ 1, ಇದು ವಿಂಡೋಸ್ 2 ಆ್ಯಂಡ್ 3, 4 ಇವೆಲ್ಲ ವಿಂಡೋಸ್ ಓಪನ್ ಇರೋದು ಒಂದೇ ಸ್ನ್ಯಾಪಲ್ಲಿ ಮಾಡ್ಬೋದು. ಮಿನಿಮೈಸ್ ಅಥವಾ ಮ್ಯಾಕ್ಸಿಮೈಸ್ ಮಾಡಿ ಒಂದೇ ಸ್ಕ್ರೀನಲ್ಲಿ ಕಾಣೋ ಥರ ಎಟ್ ಎ ಟೈಮ್ ವರ್ಕ್ ಮಾಡೋಕ್ಕೆ ಭಾರಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. Snap a window to a quarter size on a screen, just drag a window bar to corner and release it. ಇದೆಲ್ಲ ಒಂದು ಸ್ಕ್ರೀನಲ್ಲಿ ಅಥವಾ ಸೈಮಲ್ಟೇನಿಯಸ್ಲಿ ಒಂದು ವರ್ಕ್ ಮಾಡೋಕ್ಕೆ 4 ಅಪ್ಲಿಕೇಶನ್ ಬಳಸ್ಕೊಂಡು ಮಾಡೋಕ್ಕಿಂತ, ಆಲ್ಟ್ ಟ್ಯಾಬ್ ಯೂಸ್ ಮಾಡ್ಕೊಂಡು ಮಾಡೋಕ್ಕಿಂತ ಈ ಥರ ಸ್ನ್ಯಾಪ್ ಮಾಡಿದಾಗ ಯೂಸರ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಬಸವ ಐ ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.